ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್ ಏನಂತಂದರೆ ನಾನು ಇವತ್ತು ಮನೆಯಿಂದ ಇವಾಗ ಸಿಟಿಗೆ ಹೋಗ್ತಿದ್ದೀನಿ. ಸಿಟಿಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಶೋಭಾಯಾತ್ರೆ ನಡೀತಿದೆ ಗೈಸ್. ಹಂಗಾಗಿ ಶೋಭಾಯಾತ್ರೆ ನೋಡೋಕೆ ಹೋಗ್ತಿದ್ದೀನಿ. ಫುಲ್ಲು ಎಮ್ ಜಿ ರೋಡ್ ಫುಲ್ಲು ಕವರ್ ಆಗಿರುತ್ತೆ. ಫುಲ್ಲು ಜನಗಳು, DJ ಬ್ಯಾಂಡ್ ಸೆಟ್ ಎಲ್ಲ A to Z ಬಂದಿರುತ್ತೆ. ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಮಾಡ್ತಾರೆ. ಮೇಲು ಫೀಮೇಲ್ ಅಂತ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ವೆದರ್ ನೋಡಿ ಹೆಂಗಿದೆ. ಫುಲ್ಲು ವಾತಾವರಣ ಮಳೆ ಬರೋ ಸಿಚುವೇಶನಲ್ಲಿದೆ. ಫುಲ್ ಮೋಡ ಕವರ್ ಆಗಿದೆ. ಆವಾಗಲೇ ಒಂದು ರೌಂಡು ಲೈಟಾಗಿ ಮಳೆ ಬಂದೋಯ್ತು. ಇನ್ನು ಆಲ್ಮೋಸ್ಟ್ ಟೈಮ್ 6 ಗಂಟೆ ಆಗ್ತಾ ಬರ್ತಾಯಿದೆ. ಇದನ್ನ ಕತ್ಲೆ ಆದರೆ ಮಳೆ ಬರೋ ಚಾನ್ಸಸ್ ತುಂಬ ಇದೆ. ನೋಡೋಣ ಹೆಂಗೆ ನಡೆಯುತ್ತೆ ಅಂತಿದ್ದೀನಿ. ನೋಡೋಣ ಹೆಂಗೆ ನಡೆಯುತ್ತಂತ. ಪ್ರೆಸೆಂಟು ನಾನು ಒಬ್ಬನೇ ಹೋಗ್ತಿದ್ದೀನಿ ಗೈಸ್. ಫ್ರೆಂಡ್ಸ್ ಎಲ್ಲ ಮಾಲೆ ಹಾಕಿದ್ದಾರೆ, ಹಾಗಾಗಿ ಯಾರೂ ಬರೋ ಸಿಚುವೇಶನ್ ಇಲ್ಲ. ಹಂಗಾಗಿ ಒಬ್ಬನೇ ಹೋಗ್ತಿದ್ದೀನಿ. ಮತ್ತು ಕರೆಯೋಕ್ಕೂ ಹೋಗಿಲ್ಲ, ನಾನು ಯಾರಿಗೂ ಫೋನ್ ಮಾಡೋಕ್ಕೂ ಹೋಗಿಲ್ಲ. ನೋಡಿ ಔಟ್ಫಿಟ್ ಹೆಂಗಿದೆ. ಇದೇ ಔಟ್ಫಿಟ್ ನಂದು, ಕಾಣ್ತಿದ್ಯಾ? A to Z ಮೇಲಿಂದ ಅಡಿಯಿಂದ ಮುಡಿಯೋವರೆಗೆ ಇದೇ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಪ್ಯಾಂಟ್ ಒಂದು ವಾಶ್ ಮಾಡಿಲ್ಲ ಗೈಸ್, ಹಂಗೆ ಹಾಕ್ಕೊಂಡು ಹೋಗ್ತಿದ್ದೀನಿ. ಎಲ್ಲ ಬಟ್ಟೆನೂ ವಾಶ್ ಮಾಡಬೇಕೆಲ್ಲ ಹಾಕ್ಕೊಂಡು ಯೂಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಹಂಗಾಗಿ ವಾಶಿಗೆ ಹಾಕಿದರೆ ಇದೊಂದು ಸ್ವಲ್ಪ ಗಟ್ಟಿ ಇದೆಯಲ್ಲ, ಮಳೆಗೆ ಗಾಳಿಗೆ ಸ್ವಲ್ಪ ತಡೆಯುತ್ತೆ, ಚಳಿಗೆ ಅಂತ ಹೇಳ್ಬಿಟ್ಟು ಈ ಔಟ್ಫಿಟ್ ಹಾಕೊಂಡು ಬಂದಿದ್ದೀನಿ. ಬನ್ನಿ, ಇನ್ನೂ ಸ್ವಲ್ಪ ದೂರ ಇದೆ ಸಿಟಿ, ಅಲ್ಲಿ ಮುಂದೆ ಹೋಗ್ಬೇಕು. ಹೆಚ್ಚು ಕಮ್ಮಿ ನನಗೆ ಆಲ್ರೆಡಿ ಅರ್ಧ ಕಿಲೋಮೀಟ್ರ್ ನಡ್ಕೊಬಂದಿದ್ದೀನಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ನಡೆದ್ರೆ ಸಿಟಿ ಒಳಗೆ ಹೋಗ್ಬಿಡ್ತೀವಿ. ಇಲ್ಲಿ ನೋಡಿ ನಮ್ಮೂರಿನ ಕೆರೆ ಚೆನ್ನಾಗಿದೆ ನೋಡಿ. ಸೆಂಟ್ರಲ್ ಒಂದು ಐಲ್ಯಾಂಡ್ ಇದೆ, ಐಲ್ಯಾಂಡ್ ಥರ ಮಾಡಿದ್ದಾರೆ, ಮ್ಯಾನ್ ಮೇಡೆಡು. ಬಿಟ್ಟರೆ ಕೆರೆ. ನನ್ನ ಪ್ರಕಾರ ಗೈಸ್ ಮಳೆ ಬಂದು 200% ಏನಾರ ಆಗೋ ಥರ ಕಾಣ್ತಾ ಇದೆ. ಯಾಕಂದರೆ ಅಲ್ಲಿ ನೋಡಿ ಕಂಪ್ಲೀಟ್ಲಿ ಆ ಕಡೆ ಎಲ್ಲ ಆಲ್ರೆಡಿ ಮಳೆ ಬಂದು ಸ್ಟಾರ್ಟ್ ಆಗ್ತಿದೆ. ಈ ಕಡೆಯೂ ಮಳೆ ಹನಿ ಬರ್ತಾ ಇದೆ. ನನಗೆ ಆಲ್ರೆಡಿ ಡ್ರಿಜ್ಲಿಂಗ್ ಆಗ್ತಾಯಿದೆ ಲೈಟಾಗಿ. ಅಲ್ಲಿ ನೋಡಿ ಈ ಥರ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ ಗೈಸ್. ಅಲ್ಲಿ ನೋಡಿ ಆಲ್ರೆಡಿ ವೆಹಿಕಲ್ಗಳು ಯಾವುದೂ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಒಂದು ಸೈಡಲ್ಲಿ, ಆ ಕಡೆ ಸೈಡ್ ಇಲ್ಲ. ಮತ್ತು ಇಲ್ಲಿ ನೋಡಿ ಅಲ್ಲಿ MG ರೋಡ್ ಇದೆಯಲ್ಲ, ಆ ಜಾಗಕ್ಕೆ ಹೋದರೆ ಅಲ್ಲಿ ಮತ್ತೆ ಬ್ಯಾರಿಕೇಡ್ ಆಗಿರ್ತಾರೆ. ಅಲ್ಲೂ ಒಂದ್ಸರಿ ತೋರಿಸ್ತೀನಿ ಬನ್ನಿ ನಿಮಗೆ ಗೈಸ್. ಆಲ್ರೆಡಿ ಸಿಟಿ ಒಳಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಕ್ರೌಡ್ಗಳು ಎಷ್ಟು ಇದ್ದಾರೆ. ಪೊಲೀಸ್ ಅಂತ ಒಂದು ಹೆಚ್ಚು ಕಮ್ಮಿ 4,500 ಜನ ಪೊಲೀಸ್ಗಳು ಕರೆಸಿದ್ದಾರೆ ಗೈಸ್. ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ಫೈರ್ ಇಂಜನ್ ಹಾಕ್ಸಿ ನಿಲ್ಲಿಸಿದ್ದಾರೆ. ಇಲ್ಲೊಂದು ಬಿಟ್ಟರೆ ಇಲ್ಲೆಲ್ಲ ಇದು ನಮ್ಮ ಚಿಕ್ಕಮಂಗ್ಳೂರಿನ ಸರ್ಕಲ್ಲು ಗೈಸ್, ಹನುಮಂತಪ್ಪ ಸರ್ಕಲ್ ಅಂತ ಕರೀತಾರೆ ಇದಕ್ಕೆ. ಆ ಕಡೆಯಿಂದ ವೆಹಿಕಲ್ಗಳಿದೆಯಲ್ಲ, ಆ ಕಡೆಯಿಂದ ಜನಗಳು ಪ್ರೊಸೆಷನ್ಗೆ DJ ಎಲ್ಲ ಆ ಕಡೆ ಸೈಡಿಂದ ಬರ್ತಾರೆ ಇಲ್ಲಿ. ಈಗ ಬನ್ನಿ ಆ ಕಡೆ ಹೋಗೋಣ. ಆ್ಯಕ್ಚುಲಿ ಸುಮಾರು ಜನ ಫ್ರೆಂಡ್ಸ್ಗಳಿದ್ದಾರೆ, ಬಟ್ ಯಾರ ಜೊತೆನೂ ಸೇರಲ್ಲ. ನನಗೆ ಜಸ್ಟ್ ಕಂಟೆಂಟ್ ಬೇಕು, ಕಂಟೆಂಟಿಗೋಸ್ಕರ ಓಡಾಡ್ತಿದ್ದೀನಿ ಒಬ್ಬೊಬ್ಬನೇ. ಗೈಸ್ ಇಲ್ಲಿ ನೋಡಿ ನಮ್ಮ ಹುಡುಗ ಸಿಗ್ತಾ ಮತ್ತೊಂದು. ಆ ಕಡೆ ಓಡಾಡ್ತಿದ್ದೆ, ಹೆವಿ ಕ್ರೌಡ್ ಆಯ್ತಲ್ಲ, ಆಗ್ಲಿಲ್ಲ ವಿಡಿಯೋ ಮಾಡೋಕ್ಕೆಲ್ಲ. ಅದಕ್ಕೆ ಈ ಕಡೆ ಬಂದು ಈ ಕಡೆ ಲೈಟಿಂಗ್ಸ್ ಎಲ್ಲ ತೋರ್ಸೋಣ ಹೆಂಗಿರುತ್ತೆ ಅನ್ನೋದೊಂದು ಬಂದು ತೋರಿಸ್ತಾ ಇದ್ದೀನಿ. ಎಲ್ಲಿ ಎಲ್ಲ ಹುಡುಗರು ಎಲ್ಲಿ ನಂದ ಸರಿತಾ ಬಲ್ಲ, ಅಲ್ಲಿ ಹೋಗ್ತಾ ಒಂದು ಸ್ವಲ್ಪ ತೋರಿಸ್ತಾ ಬರ್ತೀನಿ ಗೈಸ್. ಆ ಕಡೆ ಸೈಡ್ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ, ಬಟ್ ಏನಾಯ್ತು ಅಂದರೆ ಆ ಕಡೆ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಆ ಥರ ಆಗಿದೆ ಪರಿಸ್ಥಿತಿ. ಹೆವಿ ಕ್ರೌಡ್ ಅಲ್ವಾ, DJ ಹಾಕ್ತಾರೆ. ಲೈಟಿಂಗ್ಸ್ ಇದೆಯಲ್ಲ, ಫೋಕಸ್ ಇದು ಲೇಸರ್ ಲೈಟ್ ಬಿಡ್ತಾರಲ್ಲ, ಅದರಿಂದ ಕ್ಯಾಮ್ರಾಗಿರೋ ಡ್ಯಾಮೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಆ ರೀಸನಿಂದ ನಾನು ಆ ಕಡೆ ಏನೂ ತೋರ್ಸೋಕ್ಕೆ ಹೋಗಿಲ್ಲ. ಅಟ್ ದ ಸೇಮ್ ಟೈಮ್ ಸಾಂಗ್ ಮಾತ್ರ ಹೆವಿ ಜೋರಾಗಿ ಎದೆ ಜಲ್ ಅಂತ ಇತ್ತು ನನಗೆ. ಹಂಗಾಗಿ ಆ ಕಡೆ ಮಾಡೋಕ್ಕೆ ಹೋಗಲಿಲ್ಲ, ಈ ಕಡೆ ಬಂದಿದ್ದೀನಿ. ಈ ಕಡೆ ಬನ್ನಿ, ನಿಮಗೆ ನಮ್ಮೂರಿಂದು ಈ ಕಡೆ MG ರೋಡಿಂದು ಲೈಟಿಂಗ್ಸ್ ಎಲ್ಲ ಹೆಂಗೆ ಬಿಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಕಂಪ್ಲೀಟ್ಲಿ ಜಾಗ ಪೂರ್ತಿ ಆರೆಂಜಿಂದನೇ ಕವರ್ ಆಗಿದೆ ಗೈಸ್. ಆ್ಯಕ್ಚುಲಿ ಇದು ಕ್ರೌಡು ತುಂಬ ಕಡಿಮೆ ಇದೆ, ಇನ್ನೂ ಬರ್ತಾರೆ ಜನಗಳು. ಇನ್ನು ಬರೋ ಟೈಮ್ ಒಂದು 7 ಗಂಟೆ ಅನ್ನಂಗೆ ಹೋದರೆ ನೆಕ್ಸ್ಟ್ ಲೆವೆಲ್ ಕ್ರೌಡ್ಗಳು ಬರ್ತಾರೆ ಅನಿಸುತ್ತೆ. ಆ ಕಡೆ 2 DJ, ಒಂದು ಮೇಲು ಫೀಮೇಲಿಗೊಂದು, ಮತ್ತು ಈ ಕಡೆ ಇದು ಮಾಡ್ತಿದ್ದಾರೆ ನೋಡಿ, ಡ್ರಮ್ ಸೆಟ್ ಕರೆಸಿ ಡ್ರಮ್ ಸೆಟ್ಟಲ್ಲಿ ಡ್ಯಾನ್ಸ್ ಮಾಡ್ತಿರೋದು. ಬಟ್ ಏನು ಗೊತ್ತಾ ಗೈಸ್, ಪೊಲೀಸಿಗೆ ಇವತ್ತಿನ ದಿನ ನೆಕ್ಸ್ಟ್ ಲೆವೆಲ್ಲು ಟಾಸ್ಕ್ ಅಂದ್ಕಡೆ, ನೆಕ್ಸ್ಟ್ ಲೆವೆಲ್ ಕಾಟ ಕೊಡ್ತಾರೆ ಜನಗಳು ಪೊಲೀಸ್ಗಳ ಹತ್ರ. ಇಲ್ಲಿ ಅಪರೂಪಕ್ಕೆ ಪೊಲೀಸ್ಗಳು, ಪ್ರತಿ ಸಾರಿನೂ ಪೊಲೀಸ್ಗಳು ಜನಗಳಿಗೆ ಕಾಟ ಕೊಡ್ತಿರ್ತಾರಲ್ಲ. ಇಲ್ಲಿ 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 ಮಕ್ಕಳು
ಯಾಕೆ ಅಲ್ಲಿ ಹೋಗೋದಲ್ವಾ ಇಲ್ಲಿದ್ದೀರಾ? ಏನ ಬನ್ನ ಸರಿ ತಡ್ರಿ, ಅಲ್ಲಿ ಹೋಗಿ ಬರ್ತೀನಿ. ಆ ಕಡೆ ತೋರ್ಸ್ಕೊಂಡು ಹೆವಿ ಕ್ರೌಡ್ ಆ ಕಡೆ ಓಡಾಡ್ತಿದ್ದಾರೆ ಗೈಸ್. ನಮ್ಮನೆ ಪಕ್ಕದ ಮನೆಯವರು ಅವರು. ವಿಡಿಯೋ ಮಾಡೋಣ. ಅಲ್ಲಿ ಬ್ಯಾಂಡ್ ಸೆಟ್ ಎಲ್ಲ ಬಡಿತಿದ್ದಾರೆ ಗೈಸ್. ಆ ಕಡೆ ಬ್ಯಾಂಡ್ ಸೆಟ್ ಇರೋ ಜಾಗದಲ್ಲಿ ಒಂದ್ಸರಿ ಹೋಗಿ ನಿಮಗೆ ತೋರಿಸ್ತೀನಿ. ಗೈಸ್ ನಾನೀಗ ಪ್ರೆಸೆಂಟು MG ರೋಡಲ್ಲಿ ಇದ್ದೀನಿ. MG ರೋಡಲ್ಲಿ ನೋಡಿ ಪೊಲೀಸ್ ಹೆಂಗೆ ನಿಂತಿದ್ದಾರೆ. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಮತ್ತೆ ಏನು ಗೊತ್ತಾ, ಇಲ್ಲಿ ಏನಾಗಿದೆ, ಈ ಜಾಗದಲ್ಲಿ ಯಾವುದೇ ರೀತಿ ವೆಹಿಕಲ್ಗಳನ್ನ ಹಲೋ ಮಾಡ್ತಾ ಇಲ್ಲ. ಎಲ್ಲ ಅಲ್ಲಿ ಬ್ಯಾರಿಕೇಡ್ ಹಾಕಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ ಅಲ್ಲಿಂದ ಮತ್ತು ಇಲ್ಲಿವರೆಗೂ ಫುಲ್ಲು ಕಂಪ್ಲೀಟ್ ರೋಡ್ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ಗೈಸ್. ಅಲ್ಲಿ ಮುಂದೆ ಇನ್ನೊಂಚೂರು ಏನೋ ನಡೀತಾ ಇದೆ, ಇನ್ನೊಂದೇನೋ ಫಂಕ್ಷನ್ ಏನೋ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅದನ್ನು ಒಂದು ಸ್ವಲ್ಪ ಮುಂದೆ ತೋರಿಸ್ತೀನಿ, ಬನ್ನಿ ಅಲ್ಲಿ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಅಷ್ಟೇ ಊಟದ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಆ ಕಡೆ, ಮತ್ತು ಅಲ್ಲಿ ಜ್ಯೂಸಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಜ್ಯೂಸ್ ಎಲ್ಲ ಹೋಗಿ ಇಸ್ಕೊಳ್ಬೋದು, ಊಟನೂ ಇಸ್ಕೊಳ್ಬೋದು. ಬಟ್ ಒಂಥರ ಕಂಫರ್ಟಬಲ್ ಅನ್ಸಲ್ಲ ನನಗೆ. ಗೈಸ್ ಪಾಸ್ಟ್ 1 ಮಂತಿಂದ ಲೈಫ್ ಹೆಂಗಾಗಿದೆ ಅಂತಂದರೆ, ಎಕ್ಸಾಕ್ಟ್ಲಿ ನಾನು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿ 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 ಹೆಂಗಾಗಿದೆ ಅಂದರೆ ಲೈಫು ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇಲ್ದಿರೋ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನೇ ಆದರೂ ವೀಡಿಯೋಗೋಸ್ಕರ ಆದರೆ ಮಾತ್ರ ಹೋಗ್ತೀನಿ, ವೀಡಿಯೋ ಇಲ್ಲ ಅಂದರೆ ನಾನು ಹೋಗಲ್ಲ. ಮಾತಾಡಿದ್ರೆ ವೀಡಿಯೋ ಜೊತೆ ಮಾತಾಡ್ತೀನಿ, ನಿಮ್ಗಳ ಜೊತೆ ಏನಿದೆ ಅದನ್ನೇ ಮಾತಾಡ್ತೀನಿ. ಮಾತಾಡಿದ್ರೆ ಫೋನ್ ಎತ್ಕೊಂಡು ಮಾತಾಡ್ತೀನಿ, ಟ್ರೈಪಾಡ್ ಇಟ್ಕೊಂಡು ಯೂಸ್ ಮಾಡ್ತೀನಿ. ಇಷ್ಟೇ ಆಗ್ಬಿಟ್ಟಿದೆ. ಹೆಂಗೆ ಮಾಡ್ತಾ 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 ಹೆಂಗಿದೆ ಅಂದರೆ ಲೈಫು, ಟ್ರೈಪಾಡು, ಫೋನು, ಕ್ಯಾಮ್ರಾ, ಇಷ್ಟೇ ನನ್ನ ಜೊತೆ ಇರೋ ಫ್ರೆಂಡ್ಸ್ಗಳು ಅನ್ನೋ ಥರ ಅನಿಸ್ಬಿಟ್ಟಿದೆ. ಇವರೇ ನನಗೆ ಫ್ರೆಂಡ್ಸ್ಗಳು ಅನ್ನೋ ಥರ ಇವತ್ತು ಅನ್ನಿಸ್ತಿದೆ ಆ್ಯಕ್ಚುಲಿ. ಯಾಕಂದರೆ ಈ ಸರಿ ನಾನು ಯಾರ ಜೊತೆನೂ ಸೇರ್ದಲ್ಲೇ ಅಲ್ಲ, ಯಾರೂ ನನಗೆ ಅಷ್ಟು ಸಿಕ್ಕಿಲ್ಲ ಫ್ರೆಂಡ್ಸ್ಗಳು ಈ ಸರಿ. ಎಲ್ಲ ಅವ್ರದಂಥ ಬ್ಯುಸಿ ಲೈಫಲ್ಲಿ ಇದ್ದಾರಲ್ಲ, ಹಾಗಾಗಿ ಸಿಕ್ಕಿಲ್ಲ. ಬಟ್ ಇಟ್ಸ್ ಓಕೆ. ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಎಂಜಾಯ್ ಮಾಡಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೂವ್ ಆನ್ ಅಲ್ವಾ ಕೆಲವೊಂದು ವಿಚಾರದಿಲ್ಲ. ಹಾಗಾಗಿ ಈಗ ಒಬ್ಬನೇ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಗೈಸ್. ಅದು ನಿಮಗೋಸ್ಕರ ತೋರ್ಸೋಕ್ಕೆ. ಕ್ರೌಡ್ ಏನು ಗೊತ್ತಾ, ಸಿಕ್ಕಾಪಟ್ಟೆ ಜಾಸ್ತಿ, ಹೆಚ್ಚು ಕಮ್ಮಿ 1 ಲಕ್ಷಕ್ಕಿಂತ ಜಾಸ್ತಿನೇ ಅನಿಸುತ್ತೆ ಕ್ರೌಡ್ ಇರೋದು ನೋಡಿದ್ರೆ. ನೋಡಿ, ನಾನು ಹೋಗೋ ಪ್ರತಿಯೊಂದು ದಾರಿಲೂ ಆ್ಯಕ್ಚುಲಿ ಯಾವ ಥರ ನಡೀತಿದ್ದೀನಿ ನೋಡಿ, ನಡೆಯೋ ರೀತಿಲೇ ಗೊತ್ತಾಗುತ್ತೆ. ಎಷ್ಟು ಪೊಲೀಸ್ ನೋಡಿ ಅಲ್ಲಿ ಬೇರೆ ನಿಂತಿದ್ದಾರೆ ನೋಡಿ, ಆ ಬಿಲ್ಡಿಂಗ್ ಮೇಲೆ ಒಬ್ಬರು 3 ಜನ ಅಲ್ಲಿ ಮೇಲಿಂದ ನಿಂತಿದ್ದಾರೆ. ಅಲ್ಲಿ ಏನೋ ಕ್ಯಾಮ್ರಾ ಫೋಟೋ ಹೊಡ್ಕೊಳ್ತಿದ್ದಾರೆ. ಅವಾಗಲೇ ಏನು ಮಾಡ್ದೆ ಗೊತ್ತಾ, ವೀಡಿಯೋ ಶೂಟ್ ಮಾಡ್ತಿದ್ದೀನಲ್ಲ, ಕ್ಯಾಮ್ರಾನ ಆನೇ ಮಾಡಿಲ್ಲ, ರೆಕಾರ್ಡ್ ಆಪ್ಷನ್ನೇ ಪ್ರೆಸ್ ಮಾಡಿಲ್ಲ. ಸುಮ್ಮನೆ ನಾನು ರ್ಯಾಂಡಮ್ ಆಗಿ ಸುಮ್ಮನೆ ಮಾತಾಡ್ತಾ ಹೋಗ್ತಿದ್ದೀನಿ. ಕ್ಯಾಮ್ರಾ ಆಫಲ್ಲೇ ಇದೆ. ಆಮೇಲೆ ಆಫ್ ಮಾಡೋಣ ಅಂತ ಹೋಗ್ತಿದ್ದೀನಿ, ನಾನು ರೆಕಾರ್ಡೇ ಮಾಡಿಲ್ಲ ಗೈಸ್. ಆ ಥರ ಆಗಿದೆ ಪರಿಸ್ಥಿತಿ. ಮತ್ತೆ ರೆಕಾರ್ಡ್ ಮಾಡಿದೆ. ಈಗಂತೂ ಕಂಟೆಂಟ್ ಕ್ರಿಯೇಟ್ ಮಾಡಿ 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 ಡೈಲಿ ನಾಚಿಕೆ ಅನ್ನೋದೆಲ್ಲ ಊರಿನ ನಾಚಿಕೆ ಅನ್ನೋ ಥರ ಹೋಗ್ಬಿಟ್ಟಿದೆ ಗೈಸ್ ನನಗೆ. ಗೈಸ್ ನಾನು ಆ ರೂಟಲ್ಲಿ ಹೋಗ್ಬೇಕಾಯ್ತು, ಈ ಕಡೆ ಬಂದು ತಗ್ಲಾಕೊಂಡ್ಬಿಟ್ಟೆ ಗೈಸ್. ಆ ಕಡೆ ದೂರ ಆಗುತ್ತೆ ಅಂತೇಳಿ ಹಿಂಗಾಸೆ ಹೋಗ್ಬಿಡೋಣ ಅಂತ ಅನ್ಕೊಂಡೆ. ಗಾಡಿ ಇಲ್ಲಿ ನಿಲ್ಸಿದ್ನಲ್ಲ ಹಂಗಾಗಿ. ಬಟ್ ಏನಾಗ್ತಂದ್ರೆ ಇಲ್ಲಿ ಬಂದು ಲಾಕ್ ಆಗ್ಬಿಟ್ಟಿದ್ದೀನಿ ನಾನು. ಆ ಕಡೆ ಹೋಗಿಲ್ಲ, ಈ ಕಡೆ ಬರೋಂಗಿಲ್ಲ ಅನ್ನೋ ಥರ ಪರಿಸ್ಥಿತಿಲಿ. ಇನ್ನು ಸ್ವಲ್ಪ ದೂರ ಹೋಗೋಣ, ಹೋಗ್ಬಿಟ್ಟು ಪಾಸ್ ಆಗ್ಬಿಡೋಣ ಈ ಜಾಗದಿಂದ. ನೋಡಿ ಎಷ್ಟು ಕ್ರೌಡ್ ಆಗಿದೆ, ಕಂಪ್ಲೀಟ್ ಫುಲ್ಲು ಕ್ರೌಡ್ ಈ ಜಾಗದಲ್ಲಿ. ಹಂಗೂ ಹಂಗಿಲ್ಲ, ಹಿಂಗೂ ಬರೋಂಗಿಲ್ಲ ಅನ್ನೋ ಥರ ಸಿಚುವೇಶನ್ ಅಲ್ಲಿ ಇದ್ದೀನಿ ಗೈಸ್. ದೊಡ್ಡ ಟಾಸ್ಕ್ ಏನು ಹೇಳಿ, ಆ ಕ್ರೌಡಿಂದ ಆಚೆಗೆ ಬರೋದೇ ದೊಡ್ಡ ಟಾಸ್ಕ್ ಇತ್ತು. ಈಗ ನನಗೆ ಆರಾಮಾಗಿ ಬರ್ಬೋದು ಅಂತ ಅನ್ಕೊಂಡು ಬಂದೆ, ಬಟ್ ಸ್ಟಿಲ್ ಆಗಲಿಲ್ಲ ಆರಾಮಾಗಿ ಬರೋಕ್ಕೆ. ಟೋಟಲಿ ಫಕ್ಡ್ ಅಪ್ ಬ್ರೋ.
ಆರಾಮಾಗಂತೂ ಬರೋಕ್ಕಾಗಲಿಲ್ಲ. ಫುಲ್ ಆ ಕ್ರೌಡ್ ಇದೆಯಲ್ಲ, ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ. ಇಡೀ ರೋಡೇ ಫುಲ್ಲು ಜನಗಳಿಂದ ಕೂಡ, ಜಾಗ ಎಲ್ಲ ಫುಲ್ಲು ಪೊಲ್ಯೂಷನ್ನು, ಧೂಳು ಗೀಳು. ಅವರು ಬೇಕಾದ್ರೆ ಪಟಾಕಿ ಹಚ್ತಲ್ಲ ಅದ್ರದ್ದು ಇದು ಎಲ್ಲ ಹೆವಿ ಹೊಗೆಗಳಿಂದ ಸೈಕ ಹೋಗ್ಬಿಡ್ತು ನನಗೆ. ಅದರಿಂದ ಆಚೆಗೆ ಬಂದ್ಬಿಟ್ಟೆ. ನಾನೇನು ಎಂಜಾಯ್ ಮಾಡಿಲ್ಲ, ಜಸ್ಟ್ ನಿಮಗೆ ತೋರಿಸ್ಬೇಕಂತ ಬರೋ ಪ್ಲ್ಯಾನಲ್ಲೇ ಇರಲಿಲ್ಲ. ಆ್ಯಕ್ಚುಲಿ ನಿಮಗೆ ನಿಮ್ಮನ್ನು ಜಸ್ಟ್ ತೋರಿಸ್ಬೇಕನ್ನೋ ಪ್ಲ್ಯಾನಲ್ಲಿ, ನಿಮಗೂ ಸ್ವಲ್ಪ ಇದನ್ನು ತೋರಿಸ್ಬೇಕನ್ನೋ ಪ್ಲ್ಯಾನಿಂದ ಬಂದಿದ್ದಷ್ಟೇ. ನಾನು ಬರೋ ಪ್ಲ್ಯಾನಲ್ಲಿ ನಾನು ಸ್ವಲ್ಪ ತುಂಬ ಕೆಲಸಗಳಿತ್ತು ಮನೆಯಲ್ಲಿ. ಈಗ ಹೋಗಿ ನಾನು ಸ್ವಲ್ಪ ಕೆಲಸಗಳಿದ್ದಾಗ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಅದನ್ನು ನಾಳೆಗೆಲ್ಲ ಶೆಡ್ಯೂಲ್ ಮಾಡಬೇಕು. ಆ್ಯಕ್ಚುಲಿ ನಾಳೆ ಶೆಡ್ಯೂಲ್ ಮಾಡಿದ್ದೀನಿ. ನಾಳೆ ನಾಡಿದ್ದು ಆಚೆ ನಾಡಿದ್ದಕ್ಕೆಲ್ಲ ವೀಡಿಯೋಗಳಿದೆ. ನಮ್ಮ ಮೇನ್ ಚಾನಲ್ಗಳಿಗೆ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ, ಅದು ಅಂತೂ 2 ಕಂಟೆಂಟ್ಗಳು ಹಂಗೆ ಪೆಂಡಿಂಗ್ ಇದೆ. 2 ತಿಂಗಳು ಹಿಂದೆ ಮಾಡಿದ ಕಂಟೆಂಟ್ನ ಈಗ ಎಡಿಟ್ ಮಾಡಬೇಕು. ಒಂದು ಕ್ರೇಜಿ ಕಂಟೆಂಟ್ ಮಾಡಿದ್ದೀನಿ, ಅದನ್ನು ಎಡಿಟ್ ಮಾಡಬೇಕು ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಏನಾರ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.